ಆತನು ನಿಮ್ಮನ್ನು ಕುರಿತು ನಿರ್ಬಲನಾಗಿರದ ಬಲವಾದ ಕೆಲಸಗಳನ್ನು ನಿಮ್ಮಲ್ಲಿ ನಡೆಸುವವನಾಗಿದ್ದಾನೆ. 2 ಕೊರಿಂಥ 13:3. ಪ್ರಿಯರೇ, ಈ ದಿವಸಗಳಲ್ಲಿ ಒಂದರ ಹಿಂದೆ ಒಂದು ಸೋಲುಗಳನ್ನು ಅನುಭವಿಸುತ್ತಾ ಇನ್ನು ಏನು ಮಾಡಲು ಸಾಧ್ಯ, ನನ್ನ ಜೀವಿತವೇ ಮುಗಿದು ಹೋಯಿತು, ಇನ್ನು ಅಷ್ಟೇ ಎಂಬಂತ ಯೋಚನೆಯಲ್ಲಿ ನೀವು ಜೀವಿಸುತ್ತಾ ಇರಬಹುದು. ಆದರೆ ಕರ್ತನು ನಿಮ್ಮ ವಿಷಯದಲ್ಲಿ ನಿರ್ಬಲನಾಗಿರದೆ ನಿಮ್ಮ ಮೂಲಕವಾಗಿ ಬಲವಾದ ಕೆಲಸಗಳನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಜೀವಿತವನ್ನು ಯಥಾರ್ಥವಾಗಿ ಪರಿಪೂರ್ಣವಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ಚಿತ್ತಾನುಸಾರವಾಗಿ ಜೀವಿಸುವುದಕ್ಕೆ ಒಪ್ಪಿಸಿಕೊಡಿ. ದೇವರು ನಿಶ್ಚಯವಾಗಿ ನಿಮ್ಮ ಜೀವಿತದ ಸೋಲುಗಳನ್ನು ಜಯವಾಗಿ ಮಾರ್ಪಡಿಸುವಂತೆ ಮಹತ್ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಸಂತೋಷ ಪಡಿಸುತ್ತಾರೆ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.